ಬ್ಯಾಕ್ ಟು ಲಲಿತಾ ಕನ್ನಡ ವ್ಲಾಗ್ಸ್. ಈ ಥರ ಒಂದು ವ್ಲಾಗ್ ನೋಡಿ ತುಂಬ ದಿನ ಆಗಿತ್ತು. ಲೈವ್ ಆಗಿ ನಾನು ಕೆಲಸ ಮಾಡೋದೆಲ್ಲ ತೋರಿಸ್ಕೊಂಡು ಮಾತಾಡ್ಕೊಂಡು ಮಾಡ್ತಾಯಿದ್ದೆ ನಿಮ್ಮ ಜೊತೆಗೆ. ಸೊ ತುಂಬ ಹೇಳಿದ್ದೀನಿ, ಲಾಸ್ಟ್ 2 ವ್ಲಾಗ್ಸಲ್ಲಿ ನಾನು ಕಂಪ್ಲೀಟಾಗಿ ಹೇಳಿದ್ದೀನಿ ಯಾಕೆ ವ್ಲಾಗ್ ಮಾಡ್ತಿರ್ಲಿಲ್ಲ ಏನು ಅಂತ. ಬ್ಯುಸಿ ಅಷ್ಟೇ, ಇನ್ನೇನಿಲ್ಲ. ಇಷ್ಟೊಂದು ಬ್ಯುಸಿ ಆಗ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. 2 ಮಕ್ಕಳು ಅಂತಂದರೆ ಹೆಂಗಿರುತ್ತೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಾಗ್ಬಿಟ್ಟಿದೆ ಇವಾಗ. ಅಂದರೆ ಮಕ್ಕಳು ಕಟ್ಕೊಂಡು ಮಕ್ಕಳನ್ನ ಕೇರ್ ಮಾಡಿಕೊಂಡು ಆರಾಮಾಗಿರ್ಬೋದು. ನಮಗೆ ಅಂತ ಒಂದು ಹಾಫ್ ಆನ್ ಅವರ್ ನಿದ್ದೆ ಮಾಡಿಕೊಂಡು ಖಂಡಿತವಾಗ್ಲೂ ಇರಬಹುದು, ಇಲ್ಲ ಅಂತ ಹೇಳಲ್ಲ. ನಮಗೆ ನಾವು ಕೇರ್ ಮಾಡಿಕೊಂಡು, ಬಟ್ ಆದರೆ ಎಕ್ಸ್ಟ್ರಾ ಏನಾದರೂ ಒಂದು ವಾರ್ಡ್ರೋಬ್ ಕ್ಲೀನಿಂಗು ಅಥವಾ ಒಂದು ವಿಶೇಷ ಅಡುಗೆನೋ ಅಥವಾ ಇನ್ನೊಂದು ಏನೋ ಮಾಡ್ತೀವಿ ಅಂತ ಹೇಳಿದ್ರೂ ಕಷ್ಟ ಅಂತ ಅನಿಸ್ಬಿಡುತ್ತೆ. ಅಂದರೆ ಒಂದು ಮಗುನಾದರೂ ಅದೇ ಊಟ ಮಾಡಿಕೊಂಡು ಮಾಡ್ತಾಯಿದ್ರೆ ಪರವಾಗಿಲ್ಲ, 2 ಮಗುಗೂ ನಾವು ಪ್ಯಾಂಪರಿಂಗ್ ಮಾಡಬೇಕು ಅಂದರೆ ತುಂಬಾ ಕಷ್ಟ ಅಂತ ಅನಿಸುತ್ತೆ. ಸೊ ಹಾಗಾಗಿ ಅಮ್ಮ ಬಂದಿದ್ರಲ್ವ, ಇದೊಂದು ವಾರ್ಡ್ರೋಬ್ ಕ್ಲೀನ್ ಮಾಡೋಣ ಅಂತ ಹೇಳಿ ನಾನು ಮಾಡ್ತಾಯಿದ್ದೀನಿ. ಲಾಸ್ಟ್ ವ್ಲಾಗ್ನಲ್ಲಿ ಬಟ್ಟೆಗಳೆಲ್ಲ ಎತ್ತಿಟ್ಟೆ ಅಂತ ನಾನು ನಿಮಗೆ ಹೇಳಿದೆ ಅಲ್ವಾ. ಸೊ ಆ ಬಟ್ಟೆ ಎಲ್ಲ ಎತ್ತಿಟ್ಟ ಮೇಲೆ ವಾರ್ಡ್ರೋಬ್ ಸ್ವಲ್ಪ ಖಾಲಿ ಆಯಿತು. ಖಾಲಿ ಆದಮೇಲೆ ಎಲ್ಲ ಸೀರೆಗಳದ್ದು ಏನಾಗ್ಬಿಟ್ಟಿರುತ್ತೆ, ನಾವು ಮಡಚಿ ನೋಡಿ ಈ ಥರ ಒಂದು ಸ್ಯಾರಿ ಬ್ಯಾಗ್ ಎಲ್ಲ ತರಿಸಿದ್ದೆ ನಾನು ನಿಮಗೆ ಲಾಸ್ಟ್ ಕ್ಲೀನ್ ಮಾಡಬೇಕಾದ್ರೆ ತರಿಸಿ ಇದರೊಳಗಡೆ ಹಾಕಿಟ್ಟಿದ್ದೆ ಅಲ್ವಾ. ಅದು ಹಾಗೆ ಇರುತ್ತೆ. ಆ ಮಡಿಕೆಗಳೆಲ್ಲ ಏನಾಗ್ಬಿಡುತ್ತೆ, ಹಂಗೆ ಸೌದು ಅಲ್ಲಿ ಬೇಗ ಸ್ಕ್ರ್ಯಾಚ್ ಆಗಿಬಿಡುತ್ತೆ, ಇಲ್ಲ ಬೇಗ ಹರಿದೋಗ್ಬಿಡುತ್ತೆ, ಆ ಥರ ಆಗಿಬಿಡುತ್ತೆ. ಕೆಲವೊಂದು ರೇಷ್ಮೆ ಸೀರೆ ಥರ ಇರ್ತಾವಲ್ಲ, ಅಂಥವೆಲ್ಲ ಆ ಮಡಿಕೆನೇ ಹಾಳಾಗ್ಬಿಡುತ್ತೆ. ಸೊ ಹಾಗಾಗಿ ಏನು ಮಾಡಬೇಕು, ಅಟ್ಲೀಸ್ಟ್ ಒಂದು 6 ಮಂತು ಅಥವಾ 1 ಇಯರ್, ನಂಗೆ ನಿಜವಾಗ್ಲೂ ಗೊತ್ತಿಲ್ಲ, ಯಾಕೆಂದರೆ ನಾನು ಆಲ್ಮೋಸ್ಟ್ 6 ಮಂತ್ ಮೇಲೆ ಆಗಿಬಿಟ್ಟಿದೆ. 6 ಮಂತ್ಗೆ ಒಂದು ಸರಿ ಈ ಥರ ಒಂದು ಮಡಿಕೆ ಫೋಲ್ಡ್ನ ಚೇಂಜ್ ಮಾಡಬೇಕು. ಏನು ಮಡಿಕೆ ಮಾಡಿರ್ತೀರೋ ಆ ಮಡಿಕೆನ ಬಿಟ್ಟು ಬೇರೆ ಕಡೆಯಲ್ಲಿ ಮಡಚಿ ಎತ್ತಿಡಬೇಕು. ಇದರಿಂದ ಏನಾಗುತ್ತೆ, ಕಂಟಿನ್ಯೂಸ್ ಆಗಿ ಒಂದೇ ಕಡೆ ಸವಿಯೋದು ತಪ್ಪುತ್ತೆ. ಸೊ ಹೆಂಗಿದ್ರೂ ನಂದು ಸ್ವಲ್ಪ ವಾರ್ಡ್ರೋಬ್ ಸ್ಪೇಸ್ ಆಯ್ತಲ್ಲ ಅಂತ ಹೇಳಿ ಇದನ್ನು ಮಾಡ್ಕೊಂಬಿಡೋಣ ಅಂತ ಹೇಳಿ ಅಮ್ಮ ಇದ್ದಾಗಲೇ ಮಡಿಕೆ ಚೇಂಜ್ ಮಾಡಿ ಸೀರೆಗಳನ್ನೆಲ್ಲ ಮಡಚಿ ಎತ್ತಿಡ್ತಾ ಇದ್ದೀನಿ. ನಂಗೆ ನಿಜವಾಗ್ಲೂ ಸೀರೆ ಮಡಚಿಡ್ಬೇಕಾದ್ರೆ ತುಂಬಾ ಬೇಜಾರಾಗೋಯ್ತು. ಯಾಕೆಂದರೆ ಒಂದು ಸೀರೆನೂ ನಾನು ಹಾಕೊತಾನೆ ಇಲ್ಲ. ಅಂದರೆ ಮನೇಲಿ ಸೀರೆ ಹಾಕ್ಕೊಂಡು ಅರ್ಧ ಗಂಟೆ ಕೂಡ ನಂಗೆ ಇರೋಕ್ಕಾಗೋದಿಲ್ಲ, ಕಂಫರ್ಟಬಲ್ ಫೀಲ್ ಇರಲ್ಲ ನನಗೆ. ಈ ಥರ ಡ್ರೆಸ್ ಹಾಕೊಂಡ್ಬಿಟ್ರೆ ಇಲ್ಲ ನೈಟಿ ಹಾಕೊಂಡ್ಬಿಟ್ರೆ ನನಗೆ ಸಮಾಧಾನ. ಮಕ್ಕಳನ್ನ ಕೇರ್ ಮಾಡ್ತಾ ಇರ್ತೀನಿ, ಓಡಾಡ್ತಿರ್ತೀನಿ, ನನಗೆ ಸೀರೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಬಟ್ ಏನು ಮಾಡೋದು, ತಗೊಂಡು ಯಾವ್ದಾದ್ರು ಪೂಜೆ ಪುನಸ್ಕಾರ ಅಂತ ಬಂದಾಗ ಅಯ್ಯೋ ಹಳೆ ಸೀರೆನೇ ಇದೆ, ಒಂದು ಹೊಸ ಸೀರೆ ತೊಗೊಂಬಿಡೋಣ ಅನಿಸುತ್ತೆ. ಏನಿಲ್ಲ ಅಂದರೂ ವರ್ಷಕ್ಕೊಂದು ಲಕ್ಷ್ಮೀ ಪೂಜೆ ತೊಗೊತೀವಿ, ಇಲ್ಲ ಒಂದು ಬರ್ಡೇಗೋ ವೆಡ್ಡಿಂಗ್ ಆ್ಯನಿವರ್ಸರಿಗೋ ಅಂತ ಹೇಳಿ ತೊಗೊಂಡ್ಬಿಡ್ತೀವಿ. ಸೊ ಅದೇ ಕ್ಯಾರಿ ಆಗುತ್ತೆ. ಅಂದರೆ ಹಾಕಿ ಹಾಳಾಗ್ತಾ ಇದ್ರೆ ಏನೂ ಅನ್ಸೋದಿಲ್ಲ. ನಾನು ಹಾಕೋದೇ ಇಲ್ವಲ್ಲ ಜಾಸ್ತಿ, ಹಾಗೇ ಉಳ್ಕೊಂಡಿರುತ್ತೆ. ನೀವು ನೋಡ್ತಾ ಇರ್ಬೋದು, ಇವೆರಡೂ ಕೂಡ ನನ್ನ JSS ಕಾಲೇಜ್ನಲ್ಲಿ ಹಾಕೊಂಡೋಗಿರುವಂತಹ ಸ್ಯಾರಿ. ಅಂದರೆ 2015 ನೀವು ನೋಡಿ, ಇವಾಗ 2025 ಬಂದರೆ 10 ವರ್ಷ ಆಯಿತು. 10 ವರ್ಷ ಹಳೆ ಸೀರೆ ಎಷ್ಟು ಚೆನ್ನಾಗಿದೆ ನೋಡಿ. ಬ್ಲೌಸ್ ಮಾತ್ರ ಹಾಕ್ತಿಲ್ಲ ಅಷ್ಟೇ. ಈ ಸೀರೆ ಬಂದು ನನ್ನ ಮದುವೆ ಸೀರೆ. ಇದು ಕೂಡ ಒಂಚೂರು ಏನೂ ಆಗಿಲ್ಲ. ಯಾವಾಗಲೂ ಒಂದು ಸರಿ ಹಾಕೊತೀನಿ, ಎತ್ತಿಡ್ತೀನಿ. ಬ್ಲೌಸ್ ಮಾತ್ರ ಆಲ್ಟ್ರೇಷನ್ ಮಾಡಿಸ್ತಾ ಇರಬೇಕಾಗತ್ತೆ. ಸೊ ಈ ರೀತಿಯಾಗಿರುತ್ತೆ. ಇವಾಗಂತೂ ಯಾವ ಬ್ಲೌಸು ಹಾಕ್ತಾಯಿಲ್ಲ, ಎಲ್ಲ ಕೂಡ ಅಲ್ಟ್ರೇಷನ್ ಮಾಡಿಸ್ಬೇಕು. ನಾನೇ ಒಂದು ಸ್ವಲ್ಪ ಹೊಲಿಗೆ ಜಾಸ್ತಿ ಬಿಟ್ಕೊಟ್ಟಿದ್ರೆ ಪಾಪ ಸ್ಟಿಚ್ ಮಾಡೋರು ಪಕ್ಕಕ್ಕೊಂದು ಹಾಕೊಂಡು ಬಿಚ್ಕೊತಾ ಇದ್ದೀನಿ. ಇದೆಲ್ಲ ನೋಡಿ, ಇದು ಮೋಸ್ಟ್ಲಿ ಒಂದು 4-5 ಇಯರ್ಸ್ ಸೀರೆ ಇರ್ಬೋದು. ಲಕ್ಷ್ಮೀ ಪೂಜೆದು. ಇದು ಕೂಡ ಅಷ್ಟೇ, ಇದಕ್ಕೂ ಒಂದು 4 ಇಯರ್ಸ್ ಆಗಿದೆ. ಸೊ ಈ ರೀತಿಯಾಗಿರುತ್ತೆ. ಅಂದ್ಕೊಂಡ್ಬಿಡ್ತಾರೆ ಇಷ್ಟೊಂದು ಸೀರೆ ಇದೆಯಲ್ಲಮ್ಮ ಅಂತ. ಹೇಳಿದ್ನಲ್ವ, 10 ವರ್ಷದಿಂದನೂ ಕೂಡ ನನ್ನ ಹತ್ರ ಸೀರೆ ಕಲೆಕ್ಷನ್ ಹಾಗೇ ಇದೆ. ಹಾಕೊಂಡ್ರಲ್ವ ಹಳೇದಾಗೋದಕ್ಕೆ, ಅಥವಾ ಅದರಲ್ಲೂ ಕೂಡ ನಾನು ತುಂಬ ಸೀರೆ ಅಮ್ಮನ ಕೊಟ್ಬಿಟ್ಟಿದ್ದೀನಿ. ಹಾಕೊಳ್ಳಿ, ನೀವಾದರೂ ಹಾಕೊಂಡು ಹರೀರಿ ಅಂತಂದ್ಬಿಟ್ಟು ಕೊಟ್ಬಿಡ್ತಾ ಇರ್ತೀನಿ. ಅವರು ನನಗಿಂತ ಹೆಚ್ಚು ನಮ್ಮಮ್ಮ, ಅಯ್ಯೋ ಆ ಹಳೆ ಸೀರೆಗಳನ್ನೇ ಹಾಕೊಳ್ಳೋದು, ಹೊಸ ಸೀರೆಗಳು ಹಂಗೇ ಇಟ್ಟಿರೋದು. ಈ ಸತಿ ಅಂತೂ ಚೆನ್ನಾಗಿ ಬೈದು ಕಳಿಸಿದ್ದೀನಿ. ನಾನೇನೋ ಹಾಕೊಳ್ಳಲ್ಲ, ನೀವು ಅಟ್ಲೀಸ್ಟ್ ಮನೇಲಿ ಹಾಕೊತೀರಾ, ಹಳೆದೆಲ್ಲ ಬಿಸಾಕಿ ನಾನು ಕೊಡೋದು ಇವಾಗ ಹೊಸದು, ಸುಮ್ಮನೆ ಮನೇಲಿ ಆರಾಮಾಗಿ ಹಾಕೊಂಡಿರಿ ಅಂತ. ಇದು ಕೂಡ ನನ್ನ ಮದುವೆ ಸೀರೆನೇ. ಇದಂತೂ 1 ಸರಿ ಹಾಕಿದ್ದೀನೋ 2 ಸತಿ ಹಾಕಿದ್ದೀನೋ ಅಷ್ಟೇ, ಹಾಗೇ ಎತ್ತಿಟ್ಟಿದ್ದೀನಪ್ಪ. ಇವಾಗ ಶೂಟಿಂಗ್ ಸ್ಟಾರ್ಟ್ ಆಗಿದೆ. ಇವಾಗಿಂದ ಒಂದೊಂದು ತೆಗಿಬೇಕು ಅಂತ ಅನ್ಕೊತಾ ಇದ್ದೀನಿ. ಅಟ್ಲೀಸ್ಟ್ ಒಂದೊಂದು ಹಾಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಸೊ ಈ ಥರ ಎಲ್ಲ ಮಾಡಿಕೊಂಡು ಸ್ಯಾರೀಸ್ಗಳನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ವಾರ್ಡ್ರೋಬ್ನ.
ಎತ್ತಬೇಕು ಅಯ್ಯ ಅಯ್ಯ ಅಲ್ಲಿ ಕೂತಾಗೆ ನೋಡ್ತಾ ಇರ್ಬೋದು, ನನಗೆ ಒಳ್ಳೆ ಕಾಮಿಡಿ ಶೋ ನೋಡ್ದಂಗೆ ಆಗುತ್ತೆ ಇವ್ರ ಆಟಗಳು ನೋಡ್ತಾ ಇದ್ರೆ ಇಬ್ಬರದೂ ಕೂಡ. ಅದೊಂದು ಚಡ್ಡಿ ಇಟ್ಕೊಂಡು ಎಷ್ಟು ಥರ ಆಟ ಆಡ್ತಾ ಇರ್ತಾಳೆ ಗೊತ್ತಾ ಇವಳು. ಅಯ್ಯೋ ನನಗಂತೂ ನಕ್ಕು ನಕ್ಕು ಸಾಕಾಗುತ್ತೆ. ಇವರಿಬ್ಬರು ಸೇರಿದ್ರೆ ಕ್ವಾಟ್ಲಿನೂ ಚೆನ್ನಾಗಿ ಕೊಡ್ತಾರೆ. ಅಂದರೆ ನನ್ನ ಮಗ ಅವಳನ್ನ ತಂಟೆನೂ ಮಾಡ್ತಾನೆ, ಅವಳು ಅವನಿಗೆ ತಂಟೆ ಮಾಡ್ತಾಳೆ. ಇಬ್ರು ಮಾತ್ರ ಸಖತ್ತಿದ್ದಾರೆ. ಇಬ್ರು ತುಂಟ್ರೆ, ಇಬ್ರು ಜಗಳ ಆಡ್ತಾರೆ, ಇಬ್ರು ಕಿತ್ತಾಡ್ತಾರೆ. ಅಟ್ ದ ಸೇಮ್ ಟೈಮ್ ಇಬ್ರದ್ದು ಕಾಮಿಡಿ ಕೂಡ ನನಗೆ ಒಂದೊಂದು ಟೈಮ್ಗೆ ಖುಷಿ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ, ಒಂದು ಪಾಸಿಟಿವ್ ಇರುತ್ತೆ ಅಂದರೆ ಒಂದು ನೆಗೆಟಿವ್ ಇದ್ದೇ ಇರುತ್ತಲ್ವಾ. ಸೊ ಆ ಥರ ಎರಡೂ ಕೂಡ ಎಂಜಾಯ್ ಮಾಡಲೇಬೇಕು. ಸೊ ನೋಡಿ ಹೆಂಗೆ ಆಟ ಆಡ್ತಾ ಇದ್ದಾಳೆ ನಮ್ಮ ಪುಟ್ಟಿ ಅಂತ. ಇದು ಆ್ಯಕ್ಚುಲಿ ಒಂದು ಹೇಳಿದ್ನಲ್ವ 1.5 ಮಂತ್ ಹಳೇದು. ಇವಾಗಂತೂ ಇನ್ನೂ ಫುಲ್ಲು ಕ್ವಾಟ್ಲೆ ಕೊಡ್ತಾರೆ. ಎಷ್ಟು ಆಟ ನನ್ನ ಮಗಳದಂತೂ ಸಾಕಷ್ಟು ತರಲೆಗಳಿದೆ. ನನಗೆ ವಿಡಿಯೋ ಮಾಡೋಕ್ಕೆ ಟೈಮ್ ಆಗ್ತಾಯಿಲ್ಲ. ನೋಡೋಣ, ಇದೆಲ್ಲ ಪೋಸ್ಟ್ ಆಗಿ ಇವತ್ತು ಆದಷ್ಟು ಬ್ಯಾಕಪ್ಸ್ ಎಲ್ಲ ತೊಗೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಬ್ಯಾಕಪ್ಸ್ ಎಲ್ಲ ತೊಗೊಂಡ್ರೆ ಅಲ್ಲಲ್ಲೇ ಲೈವಲ್ಲೇ ಅವಳ ಆಟಗಳನ್ನ ನಾನು ನಿಮಗೆ ವಿಡಿಯೋ ಹಾಕ್ತೀನಿ. ನಿಮಗೂ ಕೂಡ ಖಂಡಿತವಾಗ್ಲೂ ಎಂಟರ್ಟೈನ್ ಆಗುತ್ತೆ. ನಿಮ್ಮ ಮುಖದಲ್ಲೂ ಒಂದು ಮಂದಹಾಸ ಬರುತ್ತೆ. ನಾನು ಅಷ್ಟು ದಿವಸದಿಂದನೇ ಮಾಡಬೇಕಿತ್ತು, ಮಾಡಿಲ್ಲ. ಇನ್ ಫ್ಯೂಚರಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಿಲ್ಲ ಗೊಂಬೆ ಕೆಡದೆಯಾ? ಕೆಡದೆ ಗೊಂಬೆ ಇದು. ಸೊ ಇವ್ರ ಆಟ ನೋಡ್ತಿದ್ರೆ ನೋಡ್ತಾನೆ ಇರಬೇಕು ಅನಿಸುತ್ತೆ. ಬನ್ನಿ ಇವಾಗ ಬೇರೆ ಕೆಲಸ ಮಾಡಿರೋದೆಲ್ಲ ತೋರಿಸ್ತಾ ಇದ್ದೀನಿ. ಇದೆಲ್ಲ ಇವಾಗ ಹೊಸ್ದಾಗಿ ತೊಗೊಂಡು ಬಂದಲ್ವ, ಒಂದಷ್ಟು ಬಟ್ಟೆಗಳು, ಅವನದು ಸ್ಕೂಲ್ದು ಬಟ್ಟೆಗಳನ್ನೇ ಸಪ್ರೇಟಾಗಿಟ್ಟೆ. ಅಂದರೆ ಡೈಲಿ ಸ್ಕೂಲ್ ವೇರ್ ಹಾಕೊಳ್ಳೋದಕ್ಕೆ ಒಂದು ಸೈಡು ಮತ್ತು ಮನೇಲಿ ಹಾಕೊಳ್ಳೋದಕ್ಕೆ ಒಂದು ಬಾಕ್ಸ್ ಇಟ್ಬಿಟ್ಟೆ ಸಾಕಂತ. ಕೆಳಗಡೆ ಇದೆಲ್ಲ ಪುಟ್ಟಿ ಬಟ್ಟೆ ಇಟ್ಟೆ. ಮೊದಲು ಪುಟ್ಟಿ ಬಟ್ಟೆ ಇಡೋಕ್ಕೆ ಜಾಗ ಇರಲಿಲ್ಲ, ಅಷ್ಟು ಕಂಪ್ಲೀಟ್ ಆಗಿಬಿಟ್ಟಿತ್ತು ಜಾಗ. ಆಮೇಲೆ ಇವಾಗ ವಿಂಟರ್ ಸ್ಟಾರ್ಟ್ ಆಯ್ತಲ್ವಾ, ಇನ್ನೇನು ಅದಕ್ಕೆ ಚಳಿಗಾಲಕ್ಕೆ ಇವಾಗ ಎಲ್ಲ ಬೇಕಾಗುತ್ತೆ ಜಾಕೆಟ್ಸ್ಗಳು ಅಂತ. ಜಾಕೆಟ್ಸ್ನ ಒಂದು ಸ್ವಲ್ಪ ಈ ಕಡೆಗೆ ಸರಿಸ್ಕೊಂಡು ಇನ್ನೊಂದು ಸ್ಯಾರಿ ಏನು ಬರುತ್ತೆ ಅದನ್ನು ಆ ಕಡೆಗೆ ಸರಿಸ್ದೆ. ಆಮೇಲೆ ಒಳಗಡೆ ಇರೋ ಸ್ಯಾರಿನೆಲ್ಲ ಹೊರಗಡೆ ಹಾಕಿದೆ, ಹೊರಗಡೆ ಇರೋ ಸ್ಯಾರಿನೆಲ್ಲ ಒಳಗಡೆ ಹಾಕಿದೆ, ಸ್ವಲ್ಪ ಎಕ್ಸ್ಚೇಂಜ್ ಮಾಡಿ ಉಟ್ಕೊಳ್ಳೋಣ ಅಂತ ಹೇಳಿ ಇಷ್ಟು ಕೆಲಸ ಮಾಡಿದ್ವಿ. ನೀವು ಕೂಡ ಮನೆಯಲ್ಲಿ ಹೀಗೆ ಮಾಡ್ಕೊಳ್ಳಿ. ಯಾವಾಗಾದ್ರು ಒನ್ ಟೈಮು, ಯಾವಾಗಲೂ ಈ ಥರ ಅಪ್ಪ ಅಮ್ಮ ಇಲ್ಲ ಅಂದಾಗ ಹಸ್ಬೆಂಡ್ ಇರ್ತಾರಲ್ವ, ಅವ್ರು ರಜೆ ಇರುತ್ತಲ್ಲ, ಆ ಟೈಮ್ಲಿ ನೀವು ಈ ಕೆಲಸವನ್ನು ಮ್ಯಾನೇಜ್ ಮಾಡ್ಕೊಂಬಿಡಿ. ಸೊ ಆವಾಗ ನಿಮಗೂ ಒಂದೇ ಥರ ಬಟ್ಟೆಗಳನ್ನ ರೊಟೇಷನ್ ಮಾಡ್ದಂಗೆ ಆಗಲ್ಲ. ಯಾಕೆಂದರೆ ಬಟ್ಟೆಗಳು ಹಾಕೊತೀವಿ, ಮೇಲ್ಗಡೆ ವಾಶ್ ಮಾಡಿ ಐರನ್ ಮಾಡಿರ್ತೀವಿ, ಮತ್ತು ಅದೇ ಎತ್ಕೊಂಡು ಹಾಕೊತೀವಿ, ಹಂಗಾಗ್ಬಿಡುತ್ತೆ. ಸೊ ಹಾಗಾಗಿ ಈ ಥರ ಕಂಪ್ಲೀಟಾಗಿ ಚೇಂಜ್ ಮಾಡಿಬಿಟ್ರೆ ಅಲ್ಲಲ್ಲಿದ್ದು ಹೊರಗಡೆ ಇರೋದನ್ನು ನೀವು ಹಾಕೊಳ್ಳೋದಕ್ಕೆ ಸರಿ ಹೋಗುತ್ತೆ. ಅಜ್ಜಿ ಕಾಲು ನೋವು ಬರುತ್ತೆ, ಅಜ್ಜಿಗೆ ಮಂಡಿ ನೋವು, ಕಾಲು ನೋವು ಬರುತ್ತೆ ಅವ್ರಿಗೆ. ನೋಡ್ಕೊಳ್ಳಿ ಅಕ್ಕ, ಈಗ ನೋಡಿ ಅಜ್ಜಿ ಗುಜ್ಜಿ ನಿಲ್ಸಿದ್ರೆ ಸಾಕು, ಮಾಡೋ ಅಂತ ಅಂದ್ಕೊಂಡು ನಾಟಕ ಹೊಡಿತಾ ಇದ್ಲು. ನಮ್ಮ ಮೇಲ್ಗಡೆ ಮನೆ ಆಂಟಿಯವರು ಬಂದವಳನ್ನ ಕರ್ಕೊತಾ ಇರ್ತಾರೆ. ನೋಡಿ ಸ್ವಲ್ಪ ಈ ವಿಡಿಯೋದಲ್ಲೆಲ್ಲ ಎಷ್ಟು ಕಲರ್ ಆಗಿದ್ದಾಳೆ. ಇವಾಗ ಒಂದು ಸ್ವಲ್ಪ ಕಲರ್ ಡಿಮ್ ಆಗಿಬಿಟ್ಟಿದ್ದಾಳೆ. ಹೊರಗಡೆ ಎಲ್ಲ ಜಾಸ್ತಿ ಸುತ್ತಾಡಿಸ್ತಾ ಇದ್ದೀವಲ್ಲ ಇವಾಗ, ಆಟೋದಲ್ಲಿ ಕರ್ಕೊಂಡು ಹೋಗ್ತೀನಿ ಬರ್ತೀನಿ. ಸೊ ಈ ಥರ ಎಲ್ಲ ಆಗಿರೋದ್ರಿಂದ ಸ್ವಲ್ಪ ಇವಾಗ ಕಲರ್ ಡಿಮ್ ಆಗಿದ್ದಾಳೆ ಅಂತ ಅನಿಸುತ್ತೆ. ಇಲ್ಲೆಲ್ಲ ನೋಡಿ ಎಷ್ಟು ವೈಟ್ ಕಾಣಿಸ್ತಾ ಇದ್ದಾಳೆ. ಆಂಟಿ ಚೆನ್ನಾಗಿ ಆಟ ಆಡಿಸ್ತಾ ಇದ್ರು. ಅವಳ ಜೊತೆ ಅಜ್ಜಿ ಗುಜ್ಜಿ ಆಡ್ತೀನಿ ಅಂತ ಆಟ ಆಡ್ತಾ ಇದ್ಲು. ಆಮೇಲೆ ಹಂಗೆ ಅಳಕ್ಕೆ ಶುರು ಮಾಡಿದ್ಲು. ಸರಿ ಬಿಡಮ್ಮ ಅಂತ ಎತ್ಕೊಂಡ್ವಿ. ಯಾರ ಹತ್ರನೂ ಅಷ್ಟೇ ಒಂದು 10 ನಿಮಿಷ ಅವಳದು ಆಟ. ಇವಾಗಂತೂ ಒಬ್ಬರ ಹತ್ರ 1 ಸೆಕೆಂಡು ಹೋಗಲ್ಲ, ಹಂಗಾಗ್ಬಿಟ್ಟಿದ್ದಾಳೆ. ಇಲ್ಲಿ ನೋಡಿ ಟಿ ವಿ ನೋಡ್ಕೊಂಡು ಕ್ಲಾಪ್ಸ್ ಆಗ್ತಾ ಇದ್ಲು, ಅದನ್ನು ವಿಡಿಯೋ ಹಾಕಿದ್ದೆ. ಕಮ್ಮಿಂಗ್ ವ್ಲಾಗ್ಸಲ್ಲಿ ಹಾಕ್ತೀನಿ. ಇದು ಬಂದ್ಬಿಟ್ಟು ವ್ಯಾಕ್ಸಿನೇಷನ್ನು.
ಅವಳಿಗೆ ಇವಳಿಗಂತೂ ವ್ಯಾಕ್ಸಿನೇಷನು ಸಿಕ್ಕಾಪಟ್ಟೆ ಡಿಲೇ ಆಗ್ತು. ಇವಾಗ ಆಲ್ರೆಡಿ ಅವಳಿಗೆ 10 ಮಂತ್ಸ್ ರನ್ನಿಂಗ್ ಇದೆ. 9 ಮಂತ್ಸ್ದು ಇನ್ನೂ ಹಾಕಿಲ್ಲ. 6 ಮಂತ್ ಇದೆ, ಡ್ಯೂ ಇತ್ತು. ಒಂದು ಡೋಸ್ ಹಾಕಿ ಇನ್ನೊಂದು ಡೋಸ್ ಡ್ಯೂ ಇತ್ತು. ಹಾಗಾಗಿ ಹಾಕ್ಸಕ್ಕೆ ಬಂದಿದ್ವಿ. ಸೊ ಇದು ಬಂದು 2ನೇ ವಾರದ್ದು ಶುಕ್ರವಾರ ಪೂಜೆ. ನಾವು ಅವಳಿಗೆ ಗುರುವಾರ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡು ಬಂದ್ವಿ. ಇದು ಶುಕ್ರವಾರದ ಪೂಜೆ, ಆಷಾಢ ಶುಕ್ರವಾರ 2ನೇ ವಾರ. ಹಾಗಾಗಿ ನೋಡಿ ನಾನು ಇದರಲ್ಲಿ ಸೀರೆ ಉಡಿಸಿಲ್ಲ ಲಕ್ಷ್ಮಿಗೆ. ಮೊದಲನೇ ದಿನ ಕೊಡೆ ದಿನ ಮಾತ್ರ ಸೀರೆ ಉಡಿಸ್ದಂಗೆ ಮಾಡೋಣ ಅಂತ ಹೇಳಿ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಹಾಗಾಗಿ ಮೊದಲನೇ ವಾರ ಮಾತ್ರ ಒಂದು ಬ್ಲೌಸ್ ಪೀಸ್ ತೊಗೊಂಡು ನಾನು ನೀಟಾಗಿ ಸೀರೆ ಉಡಿಸಿದ್ದೆ. 2ನೇ ವಾರದಲ್ಲಿ ನಾನು ಸೀರೆ ಉಡಿಸಿಲ್ಲ. ಯಾಕೆಂದರೆ ಅದು ಕಂಟಿನ್ಯೂ ಮಾಡಿಬಿಟ್ರೆ ಹಂಗೆ ಕಂಟಿನ್ಯೂ ಮಾಡಬೇಕಾಗತ್ತೆ. ಅಮ್ಮ ಹೋದ್ಮೇಲೆ ನನಗೆ ಕಷ್ಟ ಆಗುತ್ತೆ. ಹಾಗಾಗಿ ಮೊದಲನೇ ವಾರ ಕೊನೆ ವಾರ ಅಂತ ಅಂದ್ಕೊಂಡಿದ್ದೆ. ಇದು 2ನೇ ವಾರ ಆಗಿರೋದ್ರಿಂದ ನಾರ್ಮಲ್ ಬೇರೆದೆಲ್ಲ ಏನು ಪೂಜೆ ಮಾಡಬೇಕು, ಇವಾಗ ಗೋಧಿ ಪಾಯಸ ಅದು ಯಾವ ವಾರ ಆದ್ರೂ ಎಷ್ಟು ಸರಿ ಆದ್ರೂ ಅದನ್ನು ಚೇಂಜ್ ಮಾಡೋ ಹಾಗಿಲ್ಲ, ಮಾಡಲೇಬೇಕು. ಸೊ ಆ ಥರದ್ದೆಲ್ಲ ಮಾಡ್ತಾಯಿದ್ದೀನಿ. ಇನ್ನೆಷ್ಟು ನಾನು ಚೇಂಜಾಗಿ ಮಾಡಬೇಕು. ದೊಡ್ಡದು ದೀಪಾಲೆ ಕಂಬ ಇಟ್ಟಿದ್ದೆ, ನಂಗೆ ಅದನ್ನು ಕೂಡ ತೊಳೆದು ಎತ್ತಿಟ್ಟು ತೆಗೆದು ಮಾಡಬೇಕಾಗುತ್ತೆ ಅಂತ ಒಂದು ಚಿಕ್ಕ ದೀಪನೇ ಅಷ್ಟೇ ಹಚ್ಚಿದ್ದೀನಿ, ದೊಡ್ಡದು ತಗೊಂಡಿಲ್ಲ. ಈ ಥರ ಎಷ್ಟು ಕಡಿಮೆ ಮಾಡಿಕೊಂಡು ಸಿಂಪಲಾಗಿ ಮಾಡ್ಕೋಬಹುದು ಅಷ್ಟು ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಮಿಕ್ಕಿದ ವಾರಗಳು ಕೂಡ ನಾನು ಮ್ಯಾನೇಜ್ ಮಾಡಬೇಕಲ್ಲ. ಹಾಗಾಗಿ ಸೊ ಅಮ್ಮ ಇದ್ದರು, ಆಷಾಢಕ್ಕೆ ಎಲ್ಲಾದರೂ ಹೋಗಬೇಕು ದೇವಸ್ಥಾನಕ್ಕೆ ಅಂತ ತುಂಬ ಆಸೆ ಇತ್ತು. ಬಟ್ ಆದರೆ ಎರಡೂ ಮಕ್ಕಳನ್ನ ಕರ್ಕೊಂಡು ಈ ರಶ್ನಲ್ಲಿ ಹೋಗೋದಕ್ಕೆ ತುಂಬಾ ಕಷ್ಟ ಅಂತ ಗೊತ್ತಿತ್ತು. ಸೊ ಹಾಗಾಗಿ ಏನು ಮಾಡಿದೆ, ಪೂಜೆ ಮಾಡಿಕೊಂಡು ಆಷಾಢ ಶುಕ್ರವಾರದ ದಿನ ಮನೇಲಿ ಪೂಜೆ ಆದ ತಕ್ಷಣ ನಾನು ಸಿಸ್ಟರ್ ಜೊತೆ ಸ್ವಲ್ಪ ಹೊರಗಡೆ ಹೋಗೋದಿತ್ತು. ಅಲ್ಲೋಗಿ ಸ್ವಲ್ಪ ಕೆಲಸ ಆಯಿತು, ಅದು ಮುಗಿಸ್ಕೊಂಡು ಏನು ಮಾಡಿದೆ, ಅಲ್ಲಿಗೆ ಅರ್ಧ ದಾರಿಗೆ ನನ್ನ ಹಸ್ಬೆಂಡ್ನ ಬರೋಕ್ಕೆ ಹೇಳಿ ಅರ್ಧ ದಾರಿಯಿಂದ ಹಾಗೇ ಬನಶಂಕರಿ ದೇವಸ್ಥಾನಕ್ಕೆ ಹೊರಟುಬಿಟ್ವಿ. ಅದು ನಮ್ಮ ಅಮ್ಮಂಗೆ ಗೊತ್ತೇ ಇಲ್ಲ. ಆಮೇಲೆ ಫೋನ್ ಮಾಡಿ ಹೇಳಿದ್ವಿ ನಾವು. ನಾನು ಏನು ಪೂಜೆಗೂ ಕೂಡ ಏನೂ ತೊಗೊಂಡೋಗಲಿಲ್ಲ ಸಡನ್ನಾಗಿ, ಯಾಕೆಂದರೆ ಇದು 3ನೇ ಶುಕ್ರವಾರ ಆಗಿತ್ತು. ನೆಕ್ಸ್ಟು ಕಡೆ ಆಷಾಢಕ್ಕಂತೂ ತುಂಬಾ ಜನ ಇರ್ತಾರೆ, ಇನ್ನು ಆಗೋದೇ ಇಲ್ಲ. ಹಾಗಾಗಿ ನೋಡಿ ಆಲ್ಮೋಸ್ಟ್ ನಾವು 9-9:30 ಆಗಿತ್ತು. ಹಾಗಾಗಿ ಆ್ಯಕ್ಚುಲಿ ಜನ ಕಡಿಮೆ ಇದ್ದಾರೆ ಈ ಬನಶಂಕರಿ ದೇವಸ್ಥಾನದಲ್ಲಿ. ಜನ ಕಡಿಮೆ ಇದ್ದರು, ಇಲ್ಲ ಅಂದಿದ್ರೆ ಇನ್ನೂ ಜಾಸ್ತಿ ಇರೋದು. ನಾವೇನಾದರೂ ಒಂದು 7 ಗಂಟೆ 8 ಗಂಟೆ ಅಷ್ಟು ಟೈಮಲ್ಲಿ ಇದ್ದಿದ್ರೆ ಇನ್ನೂ ಕಾಲ ಹಾಕೋಕ್ಕೆ ಜಾಗ ಆಗ್ತಿರ್ಲಿಲ್ಲ. ಇದು ಆಲ್ಮೋಸ್ಟ್ ವೈಂಡಿಂಗ್ ಅಪ್ ಆಗ್ತಾ ಇದ್ದಂತಹ ಸಿಚುಯೇಷನ್ನು. 9 ಗಂಟೆ 9:30 ಅಷ್ಟಾಗಿತ್ತು. ಸೊ ಆ ಟೈಮ್ನಲ್ಲಿ ಹೋಗಿದ್ದಾಗ ನಮಗೆ ನಿಂಬೆ ಹಣ್ಣಿನ ದೀಪ ಕೂಡ ತೊಗೊಂಡೆ ಅಲ್ಲೇ. ನಾನು ನಿಂಬೆ ಹಣ್ಣು ತೊಗೊಂಡು ಕಟ್ ಮಾಡಿ ಹಚ್ಚೋದಕ್ಕೆ ಇವಾಗ ತುಂಬ ಕಷ್ಟ. ಇನ್ನೂ ಟೈಮ್ ಇದೆ, ವಯಸ್ಸಿದೆ, ಮಕ್ಕಳು ದೊಡ್ಡವರಾದಾಗ ಹೋಗಿ ಎಲ್ಲ ಮಾಡ್ಬೋದು. ಇವಾಗ ಎಷ್ಟು ಸಿಂಪಲ್ಲಾಗಿ ಆಗುತ್ತೋ ಅಷ್ಟು ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ನಿಂಬೆಹಣ್ಣು ಕಟ್ ಮಾಡಿ ಅವರೇನೆ ಒಂದು ಮಗುಳು ತೆಗೆಯೋದು ಅಂತಾರಲ್ಲ ಅದನ್ನು ಹಿಂದೆ ಮಾಡಿಬಿಟ್ಟು ದೀಪ ಎಲ್ಲ ಹಾಕಿ ಇಟ್ಟಿರ್ತಾರಲ್ಲ ಅದನ್ನೇ ತೊಗೊಂಡು ಜಸ್ಟ್ ಕರ್ಪೂರ, ಒಂದು ಕಡ್ಡಿ ಬೆಂಕಿಪಟ್ಟಣ ಎಲ್ಲ ಕೂಡ ಅವರೇ ಕೊಡ್ತಾರೆ. 50 ರೂಪೀಸ್ ಏನೋ ನೋಡಿ ಈ ಥರ ಒಂದು ಕೊಡ್ತಾರೆ. ಇದನ್ನು ತೊಗೊಂಡು ಜಸ್ಟ್ ಅರ್ಶಿನ ಕುಂಕುಮ ಹಚ್ಚಿ ಪಚ್ಚಕರ್ಪೂರನ ಅದಕ್ಕೆ ಹಚ್ಚಿ ದೀಪ ಅಂಟಿಸ್ಬಿಟ್ಟು ಬರೋದು ಅಷ್ಟೇ. ಸೊ ಅದನ್ನು ತೊಗೊಂಡೆ. ನಾನು ಹೋಗಿರೋದೇ ಹೆಚ್ಚು, ಮಕ್ಕಳನ್ನ ಇಬ್ಬರನ್ನ ಬಿಟ್ಟು. ಅಮ್ಮ ಕೂಡ ಮ್ಯಾನೇಜ್ ಮಾಡೋದಕ್ಕೆ ಇಬ್ಬರನ್ನೂ ಬಿಟ್ಟರೆ ಅವ್ರ ಕೈಲಿ ಆಗೋದೇ ಇಲ್ಲ. ಅವ್ರು ಹೇಳೇ ಬಿಡ್ತಾರೆ, ನಿನ್ನ ಮಗನ ಕರ್ಕೊಂಡೋಗು, ನಾನು ಬೇಕಾದರೆ ಮಗಳು ನೋಡ್ಕೋತೀನಿ, ಇಬ್ಬರನ್ನೂ ಮಾತ್ರ ಬಿಟ್ಟರೆ ನನ್ನ ಕೈಯಲ್ಲಿ ಆಗಲ್ಲಮ್ಮ ಅಂತ ಹೇಳ್ಬಿಡ್ತಾರೆ. ಆಮೇಲೆ ಇವ್ರಿಗೆ ಮೊದಲಿನಷ್ಟು ಶಕ್ತಿ ಕೂಡ ಇಲ್ಲ, ಅವ್ರ ಕೈಲಿ ಆಗಲ್ಲ ನೋಡ್ಕೊಳ್ಳೋಕ್ಕೆ. ಸೊ ಹಾಗಾಗಿ ನನ್ನ ಮಗನ ಬೇರೆ ಬಿಟ್ಟು ಬಂದಿದ್ದೆ. ಸದ್ಯಕ್ಕೆ ಅವತ್ತು ನಮ್ಮಪ್ಪ ಬರ್ತಾಯಿದ್ರು ಈ ಶುಕ್ರವಾರದ ದಿನ. ಸೊ ಹಾಗಾಗಿ ಹೆಂಗೋ ಮ್ಯಾನೇಜ್ ಆಗುತ್ತೆ ಅಂತ ಹೇಳಿ ನಾನು ದೇವ್ರಿಗೆ ದೀಪನ ಅಂಟಿಸ್ಬಿಟ್ಟು ಹೋದೆ. ಹಾಗೆ ಬನಶಂಕರಿ ದೇವಸ್ಥಾನದಲ್ಲಿ ದೀಪ ಅಂಟಿಸೋದು ಶುಕ್ರವಾರನ ಮತ್ತು ಮಂಗಳವಾರನ ಅಂತ ಕೇಳಬೇಡಿ, ಎಲ್ಲ ದಿನ ಕೂಡ ನೀವು ಬಂದು ಅಂಟಿಸ್ಬೋದು, ಎಲ್ಲ ದಿನ ಕೂಡ ನೀವು ದೀಪ ಹಚ್ಬೋದು. ಬಟ್ ಏನು ಅಂತ ಹೇಳಿದ್ರೆ ಮಂಗಳವಾರ ಶುಕ್ರವಾರ ಮಾಡಿದ್ರೆ ತುಂಬಾ ಒಳ್ಳೆಯದು. ಅದರಲ್ಲೂ ರಾಹುಕಾಲದಲ್ಲೆಲ್ಲ ಇಲ್ಲಿ ಆರತಿ ಬೆಳಗ್ತಾರೆ. ಸೊ ಹಾಗಾಗಿ ನೀವು ನಿಂಬೆಹಣ್ಣಿನ ದೀಪ ಯಾವಾಗ ಬೇಕಾದರೂ ಹಚ್ಬೋದು. ಮಂಗಳವಾರ ಶುಕ್ರವಾರ ಬನ್ನಿ, ದೀಪ ನಿಂಬೆಹಣ್ಣನ್ನು ನೀವೇ ತಗೊಂಡು ರಸ ಎಲ್ಲ ತೆಗೆದು ಮಾಡಿದ್ರೂ ಮಾಡ್ಬೋದು, ಅಥವಾ ಅವರೇ ಮಾಡಿರ್ತಾರೆ, ನೀವು ಹೋಗಿ ಹಚ್ಬೋದು. ಏನು ಮಾಡಿದ್ರೂ ಕೂಡ ಒಳ್ಳೆಯದೇ, ಮನಸ್ಸಲ್ಲಿ ನಿಮಗೆ ಭಕ್ತಿ ಅನ್ನೋದಿರಬೇಕು ಅಷ್ಟೇ. ಸೊ ಈ ರೀತಿಯಾಗಿ ಬಂದು ಇದರಲ್ಲೂ ಕೂಡ ಅಷ್ಟೇ 5 ವಾರ 9 ವಾರ ಅಂತ ಎಲ್ಲ ಹೇಳಿ ಹರಿಸ್ಕೊಂಡು ಕೂಡ ಹಚ್ತಾರೆ. ಇಲ್ಲ ತೀರಾ ಆಗಲ್ಲ, ತುಂಬ ವರ್ಕಿಂಗ್ ವುಮೆನ್ ಆ ಥರ ಇರೋರೆಲ್ಲ ಒಂದು 3 ವಾರ ಅಂತ ಹಚ್ತಾರೆ. ನಿಮ್ಗೆ ಯಾವುದಾಗುತ್ತೋ ನೀವು ಅದು ಹಚ್ಬೋದು. ನಾನು ಮನಸ್ಸಲ್ಲಿ ಏನೂ ಪ್ರಾಪರಾಗಿ ಏನೂ ಹರಕೆ ಅಂತ ಏನೂ ಇಲ್ಲ. ಆಷಾಢದಲ್ಲಿ ಹೋಗಬೇಕು ಅಂತ ಮನಸ್ಸಿತ್ತು, ಹೋದೆ, ನಿಂಬೆಹಣ್ಣಿನ ದೀಪ ತಗೊಂಡೆ, ಹಚ್ಬಿಟ್ಟು ಬಂದೆ, ಒಳ್ಳೇದಾಗ್ಲಪ್ಪ ಅಂತ ಅಷ್ಟೇ. ಸೊ ನೀವು ಕೂಡ ಈ ಥರ ಒನ್ ಟೈಮ್ ಕೂಡ ಬೇಕಾದರೆ ಏನೂ ಇಲ್ಲ ಅಂದರೆ ಸುಮ್ಮನೆ ಹೋದಾಗ ದೀಪ ಹಚ್ಚಿ ಕೂಡ ಬರಬಹುದು.
ಏನಕ್ಕಪ್ಪ ತೋರಿಸ್ತಾ ಇದ್ದೀನಿ ಅಂದರೆ, ಶುಕ್ರವಾರ ಪೂಜೆ ಮಾಡಿದ್ದೀವಿ, ಶನಿವಾರ ಹೋಗ್ಬಿಟ್ಟು ಇಷ್ಟೊಂದು ತೊಗೊಂಬಂದಿದ್ದಾರೆ. ನನಗೆ ತಲೆ ಕೆಟ್ಟೋಗ್ಬಿಡ್ತು. ಕಡಿಮೆ ಸಿಕ್ಕಿದೆ ಅಂತ ಹೇಳಿಬಿಟ್ಟು ಶನಿವಾರ ತೊಗೊಂಡು ಬಂದರು. ನಾನೇನು ಮಾಡಿದೆ, ಶುಕ್ರವಾರಕ್ಕಲ್ವಾ ಇಟ್ಕೊಳ್ಳೋಣ ಅಂದ್ಕೊಂಡು ಅದರ ನೆಕ್ಸ್ಟು ಬುಧವಾರ ಮಂಗಳವಾರನೋ ಬುಧವಾರನೋ ತೆಗೆದು ನೋಡ್ತಾ ಇದ್ದೀನಿ. ರೆಡ್ ಕಲರ್ದು ಕನಕಾಂಬರ ಎಲ್ಲ ಒಣಗೋಗ್ಬಿಟ್ಟಿದೆ. ನೋಡಿ, ಅಮ್ಮ ಹಿಡ್ದಿದ್ದಾರಲ್ಲ, ಅದಷ್ಟಕ್ಕೆ 130 ರೂಪಾಯಿ ಅಂತ ಹೇಳಿ ತಗೊಂಡು ಬಂದಿದ್ದಾರೆ. ಸೊ ಈ ರೀತಿ ಆಗಿತ್ತಪ್ಪ. ಸೊ ಆಮೇಲೆ ಹೋಗ್ಲಿ ಅಂತ ಗುರುವಾರ ಒಂದು ಸ್ವಲ್ಪ ಹಚ್ಚಿ ದೇವ್ರಿಗೆ, ಶುಕ್ರವಾರ ಒಂದು ಸ್ವಲ್ಪ ಪೂಜೆಗೆ ಮಾಡಿದೆ. ಸೊ ಇದಿಷ್ಟೇ ಸ್ನೇಹಿತರೆ ಇವತ್ತಿನ ವ್ಲಾಗು. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ, ಸ್ಕಿಪ್ ಮಾಡ್ದಿರಾ ವಿಡಿಯೋನ ನೋಡಿ ಪ್ಲೀಸ್. ಇವಾಗ ಏನಾದರೂ ಒಂದು ಇನ್ಫಾರ್ಮೇಷನ್ ಸಿಕ್ಕೇ